ಹಾಯ್! ಎಲ್ಲರಿಗೂ ಕಥಾಕಣಜ ಸ್ಮಿತಾ ಚಾನಲ್‌ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವ ಚೆಲುವ ಕಥೆಯ 8ನೇ ಎಪಿಸೋಡ್‌ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಲೈಕ್, ಶೇರ್ ಕೂಡ ಮಾಡಿ. ಹೇಳಿದ ಕೆಲಸ ಯಾವುದನ್ನು ನೆಟ್ಟಗೆ ಮಾಡಬೇಡಿ ನೀವು. ನಾನೇನು ಹೇಳಿದ್ದೆ ಅವತ್ತು? ದೀಪುಗೆ ಯಾರಿಂದನೂ ಸಮಸ್ಯೆ ಆಗ್ತಿದೆ, ಅದ್ಯಾರು ಅಂತ ಪತ್ತೆ ಹಚ್ಚಿ ಅವರಿಗೆ ಸರಿಯಾದ ಬುದ್ಧಿ ಕಲಿಸಿ ಅಂತ ತಾನೆ ನಿಮ್ಮ ಕೈಗೆ ಆ ಕೆಲಸನ ಒಪ್ಪಿಸಿ ಇವತ್ತಿಗೆ ಹತ್ರ 3 ತಿಂಗಳಾಗ್ತಾ ಬಂತು. ಆದರೆ ನೀವಿನ್ನೂ ಆ ಕೆಲಸನ ಮುಗಿಸೇ ಇಲ್ಲ. ನಿಮ್ಗಳನ್ನು ಸಾಕೋ ಬದಲು ಬೀದಿ ನಾಯಿಗಳನ್ನಾದರೂ ಸಾಕಿದ್ರೆ ಅವುಗಳಾದರೂ ನಿಯತ್ತಿನಿಂದ ಇರ್ತಾ ಇದ್ವು. ಹೋಗಿ, ಇನ್ನೊಂದು ಕ್ಷಣನೂ ನನ್ನ ಕಣ್ಮುಂದೆ ನಿಂತ್ಕೋಬೇಡಿ, ಇಲ್ಲಂದ್ರೆ ನಿಮ್ಮನ್ನು ನಿಂತ ಜಾಗದಲ್ಲಿ ಸುಟ್ಟು ಬಿಡ್ತೀನಿ ಎಂದು ರೇಗಾಡಿದ ಜಗದೀಶ್ರವರು ಕೆಂಡಾಮಂಡಲಾಗಿದ್ದರು. ಅಣ್ಣ, ನೀವು ಕೋಪ ಮಾಡ್ಕೋಬೇಡಿ. ನಾವು ಯಾವತ್ತು ತಾನೇ ನಿಮ್ಮ ಮಾತನ್ನು ಮೀರಿದ್ದೀವಿ? ನೀವು ಹೇಳಿದ ಹಾಗೆ ಮೇಡಮ್ ಕಾಲೇಜ್ ಹತ್ರ ನಾನು ನಮ್ಮ ಹುಡುಗರನ್ನ ಕರ್ಕೊಂಡು ಹೋಗಿದ್ದೆ. ಆದರೆ ಅಲ್ಲಿ ಅವತ್ತು ದೀಪ ಮೇಡಮ್ಗೆ ಹಾಗೆ ಯಾವುದೋ ಒಂದು ಹುಡುಗನ ನಡುವೆ ದೊಡ್ಡ ಜಗಳನೇ ನಡೀತಾ ಇತ್ತು. ಅದೂ ಅಲ್ಲದೆ ಆ ಹುಡುಗನ ಪಕ್ಕದಲ್ಲಿ ಇನ್ನೊಂದು ಹುಡುಗಿ ಬೇರೆ ಇದ್ಲು ಎಂದವನು. ಆಮೇಲೆ ಸ್ವಲ್ಪ ದಿನ ಕಳೆದು ಹೋಗಿ ನೋಡಿದ್ರೆ ಆ ಹುಡುಗ ಮತ್ತೆ ನಮ್ಮ ದೀಪ ಮೇಡಮ್ ಇಬ್ರು ನಕ್ಕೊಂಡು ಚೆನ್ನಾಗಿ ಮಾತಾಡ್ತಾ ಇದ್ರು. ಅದಕ್ಕೆ ಸುಮ್ಮನೆ ಆದ್ವಿ ಎಂದನು ತಲೆ ತಗ್ಗಿಸುತ್ತ. ಇತ್ತೀಚೆಗೆ ಅವಳಲ್ಲಿ ಆಗಿರುವ ಮಹತ್ತರವಾದ ಬದಲಾವಣೆ, ಅವಳ ನಡೆನುಡಿಯಲ್ಲಿ ಆಗಿರುವ ಬದಲಾವಣೆಯನ್ನ ಪುನರ್ಮನನ ಮಾಡಿಕೊಂಡಾಗ ಜಗದೀಶ್ರವರ ಬುದ್ಧಿ ಚುರುಕಾಯಿತು. ಆ ಹುಡುಗಿ ಅಂದ್ಯಲ್ಲ, ಯಾರು ಆ ಹುಡುಗಿ ಎಂದು ಕೇಳಿದರು. ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ ಅಣ್ಣ. ಬಹುಶಃ ದೀಪ ಮೇಡಮ್ ಜೊತೆ ಓದೋಳು ಆಗಿರ್ಬೇಕು ಎಂದವನ ಧ್ವನಿ ನಡುಗುತ್ತಿದೆ. ಅವನ ಮಾತು ಮುಗಿಯುವ ಮುನ್ನವೇ ಅವನ ಕಪಾಳಕ್ಕೆ ರಪ್ಪೆಂದು ಬಾರಿಸಿದ ಜಗದೀಶ್ರವರು, ನಂಗೆ ಆ ಹುಡುಗಿ ಯಾರು, ಏನು, ಎತ್ತ ಅನ್ನೋ ಎಲ್ಲ ಡೀಟೇಲ್ಸ್ ಕೊಡಬೇಕು. ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಾ. ಅವಳ ಬಗ್ಗೆ ತಿಳ್ಕೊಂಡು ಬಂದ ಹೊರತು ನಂಗೆ ನಿನ್ನೆ ಈ ಕೆಟ್ಟ ಮುಖ ತೋರಿಸ್ಬೇಡ ಎಂದವರೇ ಅವನನ್ನು ಆಚೆ ದಬ್ಬಿ ಹಲ್ಲು ಕಟಕಟಿಸಿದರು. ದಿನಗಳು ಉರುಳುತ್ತವೆ ಇತ್ತು. ಇದರ ನಡುವೆ ಧೀರಜ್ ಹಾಗೂ ದೀಪಳ ನಡುವೆ ಇದ್ದ ಮನಸ್ತಾಪದ ಪರದೆ ಸರಿದು ಸುಂದರವಾದ ಬಾಂಧವ್ಯವೊಂದು ಮೂಡಿತು. ಜೊತೆಗೆ ಅವರಿಬ್ಬರ ಸ್ನೇಹವನ್ನು ಬಹಳ ಸುಲಭವಾಗಿ ಸಂಪಾದಿಸಿಕೊಂಡಿದ್ದ ಪವಿತ್ರ ತನಗೆ ಮದುವೆ ನಿಶ್ಚಯ ಆಗುತ್ತಿದ್ದ ಹಾಗೆ ಊರಿಗೆ ಹೊರಟು ಹೋಗಿದ್ದಳು. ಹೋಗುವ ಮುಂಚೆ ಇಬ್ಬರನ್ನು ಮದುವೆಗೆ ಬರುವಂತೆ ಆಹ್ವಾನಿಸಿದ್ದಳು. ಆದರೆ ವಿಧಿ ಅವಳ ಬಾಳಲ್ಲಿ ಬೇರೆಯದೇ ಆಟ ಆಡಲು ಸಜ್ಜಾಗಿತ್ತು. ಹಸಿಮನೆ ಏರಬೇಕಾಗಿದ್ದ ಹುಡುಗಿ ಕಾಲನ ಕೂಗಿಗೆ ಓ ಕೊಟ್ಟು ಚಟ್ಟ ಏರಿದ್ದಳು. ಅವಳ ಸಾವಿನ ವಿಷಯ ಕಾಲೇಜಿನಲ್ಲಿ ಸದ್ದು ಮಾಡಿತ್ತು. ಎಲ್ಲರಿಗೂ ಅಚ್ಚುಮೆಚ್ಚು ಅವಳು. ಅಧ್ಯಾಪಕರಿಗೂ ಅವಳ ಮೇಲೆ ವಿಶೇಷವಾದ ಪ್ರೀತಿ. ಧೀರಜ್ ಹಾಗೂ ದೀಪಳ ಕಿವಿಗೂ ಅವಳ ಸಾವಿನ ಸುದ್ದಿ ಬೀಳದೇ ಇರಲಿಲ್ಲ. ದೀಪಾಳಿಗಿಂತ ಹೆಚ್ಚಾಗಿ ಆಘಾತಕ್ಕೆ ಒಳಗಾದವನು ಧೀರಜ್. ಅವನ ಕೈಯಿಂದ ಈಗಲೂ ಈ ವಿಷಯವನ್ನ ಅಡಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ತರಗತಿಯೊಳಗೆ ಪಾಠ ಮಾಡುತ್ತಿದ್ದವನು ಪಾಠವನ್ನು ಅರ್ಧದಲ್ಲೇ ನಿಲ್ಲಿಸಿ ಹೊರನಡೆದು ಬಂದು ಬಿಟ್ಟನು. ಅವನ ಈ ನಡೆಯಿಂದ ವಿದ್ಯಾರ್ಥಿಗಳೆಲ್ಲರೂ ಪೆಚ್ಚಾಗಿ ಬಿಟ್ಟರು. ಅವನ ಈ ನಡೆಯ ಹಿಂದಿದ್ದ ಕಾರಣವನ್ನ ಮೊದಲೇ ಅರಿತಿದ್ದವಳು ತುಸು ಹೊತ್ತಿನ ನಂತರ ಸ್ಟಾಫ್ ರೂಮಿನ ಕಡೆ ಬಂದಳು. ಮೇಜಿನ ಮೇಲೆ ತಲೆ ಇಟ್ಟು ಕಣ್ಮುಚ್ಚಿ ಮಲಗಿದ್ದನು ಧೀರಜ್. ಅವನನ್ನು ಕಂಡು ಮರುಕ ಉಂಟಾಯಿತು ಅವಳಿಗೆ. ಸರ್ ಎಂದು ಹೊರಗೆ ನಿಂತು ಮೆಲ್ಲಗೆ ಕರೆದಳು. ಅವಳ ಧ್ವನಿಗೆ ಕತ್ತೆತ್ತಿ ನೋಡಿದವನು, ಓ ದೀಪಾ, ಬನ್ನಿ, ಏನಾದ್ರೂ ಡೌಟ್ಸ್ ಕೇಳೋಕೆ ಇತ್ತ ಎಂದು ತನ್ನ ಚಿಂತೆಯನ್ನ ಪಕ್ಕಕ್ಕೆ ತಳ್ಳಿ ಒಳ ಕರೆದನು. ಒಳ ಬಂದವಳು ಅವನ ಪಕ್ಕ ನಿಲ್ಲುತ್ತಾ, ಸರ್, ಆರ್ ಯು ಓಕೆ ಕೇಳಿದಳು. ಯಾ, ಐ ಆಮ್ ಓಕೆ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ ಎಂದು ಕೇಳಿದವನಿಗೆ, ಅದು ದೀಪ ಡೆತ್ ಆಗಿರೋ ವಿಷಯದ ಬಗ್ಗೆ ನೀವು ತುಂಬ ಡಿಸ್ಟರ್ಬ್ ಆಗಿರೋ ಥರ ಕಾಣಿಸ್ತಾ ಇದ್ದೀರಾ. ಕ್ಲಾಸ್ನ ಕೂಡ ಅರ್ಧಕ್ಕೇನೆ ನಿಲ್ಲಿಸಿ ಬಂದ್ರಲ್ಲ, ಅದಕ್ಕೆ ಕೇಳೋಕೆ ಬಂದೆ ಎಂದಳು ಮೆಲು ಧ್ವನಿಯಲ್ಲಿ. ದೀರ್ಘ ಉಸಿರೊಂದನ್ನು ಹೊರಚೆಲ್ಲಿದವನು, ಅವಳ ಸಾವಿನ ಸುದ್ದಿ ಕೇಳಿ ಮನಸ್ಸಿಗೆ ತುಂಬ ನೋವಾಯಿತು ದೀಪ. ಯಾಕೋ ಕ್ಲಾಸ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ, ಅದಕ್ಕೆ ಅರ್ಧದಲ್ಲಿ ನಿಲ್ಲಿಸಿ ಬಂದೆ ಎಂದವನು. ಪವಿತ್ರ ಸಚ್ ಅ ವೆರಿ ನೈಸ್ ಗರ್ಲ್, ಟ್ಯಾಲೆಂಟೆಡ್, ಇನ್ನೂ ಬಾಳಿ ಬದುಕಬೇಕಾಗಿದ್ದ ಹುಡುಗಿ. ಇಷ್ಟು ಬೇಗ ಅವಳಿಗೆ ಸಾವು ಬರಬಾರ್ದಾಗಿತ್ತು ಎಂದನು ಅನುಕಂಪದಿಂದ. ಡೆಸ್ಟಿನಿ ಸರ್, ನಮ್ಮ ಕೈಯಲ್ಲಿ ಏನಿದೆ ಹೇಳಿ. ನನಗೂ ತುಂಬ ಬೇಜಾರಾಯಿತು, ಆದರೆ ಏನು ಮಾಡೋಕ್ಕಾಗುತ್ತೆ, ಮೂವ್ ಆನ್ ಆಗಿ ಬಿಡಬೇಕು ಅಷ್ಟೇ ಎಂದಳು. ಅವಳ ಮಾತಿಗೆ ಏನೊಂದು ಉತ್ತರಿಸಲಿಲ್ಲ ಅವನು. ಅಷ್ಟರಲ್ಲಿ ತರಗತಿ ಪ್ರಾರಂಭವಾಗುವ ಅವಧಿಯ ಕಡೆಗಂಟೆ ಮೊಳಗಿತ್ತು. ಅಲ್ಲಿಂದ ಇಬ್ಬರು ಸರಿದು ಹೋದರು. ಅಪ್ಪಯ್ಯ, ಚಿಕ್ಕಪ್ಪನ್ ತಾವ ಮಾತಾಡ್ದೆ ಅದೇಟು ದಿನ ಆತು, ಒಂದ್ಕಿತ ಫೋನ್ ಮಾಡಪ್ಪಯ್ಯ
ಎಂದು ದುಂಬಾಲು ಬಿದ್ದಳು ಗೌರಿ. ಅಪ್ಪಯ್ಯ, ನಾನುವೆ ಚಿಕ್ಕಪ್ಪನ ತಾವ ಮಾತಾಡ್ಬೇಕು, ಒಸಿ ಫೋನ್ ಮಾಡ್ಕೊಡಪ್ಪಯ್ಯ ಎಂದು ರಚ್ಚೆ ಹಿಡಿಯಲು ಶುರು ಮಾಡಿದನು ಗಣೇಶ. ಅಯ್ಯೋ, ಅದ್ಯಾಕಂಗೆ ಒಂದೇ ಕಿತ ಬಡ್ಕೋತಿದ್ದೀರಾ, ಸ್ವಲ್ಪ ಹೊತ್ತು ಸುಮ್ಕೆ ಇರಬಾರ್ದಾ ಎಂದು ಮಕ್ಕಳಿಬ್ಬರಿಗೂ ಜೋರು ಮಾಡಿದನು ಶ್ರೀನಿವಾಸ್. ಆ ಮಕ್ಳಿಗೆ ಯಾಕ್ಲ ಗದರ್ತೀಯ, ಪಾಪ ಅವಕ್ಕೂ ಆಸೆ ಆಗಕ್ಕಿಲ್ವಾ, ಒತ್ತಾರೆಯಿಂದ ಸೂರ್ಯ ಮುಳುಗೋ ತನಕನೂ ಧೀರು ಜೊತೆಗೇನೆ ಕಾಲ ಕಳೆಯೋ ಮಕ್ಳವು. ಅಂಥದ್ರಾಗೆ ಅವನು ಪಟ್ನಕ್ಕೆ ಹೋಗಿ ಹತ್ತತ್ರ 6-7 ತಿಂಗಳಾಗ್ತಾ ಬಂತು. ಒಂದು ಫೋನ್ ಇಲ್ಲ, ಗೀನಿಲ್ಲ, ಒಂದು ಕಾಗದನಾದ್ರೂ ಬರ್ದು ಕಳಿಸವನ ಆ ಬಡ್ಡಿ ಐದ ಎಂದು ಎಲೆ ಅಡಿಕೆ ತಿನ್ನುತ್ತಿದ್ದ ಕಾಳಮ್ಮನವರು ಮಗನ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಅತ್ತೆವ್ವ, ಪಾಪ ಧೀರು, ಅಲ್ಲಿ ಅದೇಟು ಕೆಲ್ಸದ ಒತ್ತಡ ಆಯ್ತೋ ಏನೋ, ಅದಕ್ಕೆ ಅವನು ಫೋನ್ ಮಾಡಿಲ್ಲ ಆಟೆಯ. ಹಂಗಂದ್ ಮಾತ್ರಕ್ಕೆ ಅವನಿಗೆ ನಮ್ಮ್ಯಾಗೆ ಪಿರುತಿ ಕಾಳಜಿ ಇಲ್ಲ ಅಂತಲ್ಲ, ಬಿಡುವಾಗ ಮಾಡ್ತಾನೆ ಬುಡಿ ಎಂದಳು ಭಾಗ್ಯ. ಆಹಾಹಾ, ಸುಪುನಾತಿ ಬಂದ್ಬಿಟ್ಲು ಮೈದುನನ ಪರ ವಕಾಲತ್ತು ಮಾಡ್ಕೊಂಡು. ಸೀನು, ಮಾಡ್ಲ ನಿನ್ ತಮ್ಮಂಗೆ ಫೋನು, ಈ ಅವ್ವನ್ನು ಆಮ್ಯಾಕೆ ಮರ್ತು ಬಿಟ್ರೆ ಕಷ್ಟ ಎಂದರು ಕೋಪದಿಂದ ಕಾಳಮ್ಮ. ಆಯ್ತವ್ವ ಎಂದ ಶ್ರೀನಿವಾಸ ತಾಯಿಯ ಮಾತಿನ ಮೇರೆಗೆ ತಮ್ಮನಿಗೆ ಕರೆ ಮಾಡಲು ಮುಂದಾದನು. ಇದ್ದಕ್ಕಿದ್ದ ಹಾಗೆ ಏನಾಯ್ತಂತಾನೆ ಗೊತ್ತಿಲ್ಲ ಕಣೋ, ಆ ಹುಡುಗಿ 1-2 ತಿಂಗಳ ಹಿಂದೆ ಅಷ್ಟೇ ನನ್ನ ಕೈಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ಲು. ಕೆಲಸದ ಒತ್ತಡದಲ್ಲಿ ನಾನು ಅವಳ ಮದುವೆ ವಿಷಯನ ಮರ್ತೇ ಬಿಟ್ಟಿದ್ದೆ. ಹಸೆಮಣೆ ಏರ್ಬೇಕಾಗಿದ್ದ ಹುಡುಗಿ ಅಕ್ಷತೆ ಕಾಳು ಹಾಕೊಳ್ಳೋಕ್ಕಿಂತ ಮುಂಚೆನೆ ಬಾಯಿಗೆ ಅಕ್ಕಿ ಕಾಳು ಹಾಕೊಂಡ್ಬಿಟ್ಲು. ನೆನೆಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ ಮನಸ್ಸಿಗೆ. ಜೀವನ ಹೇಗೆ ಅನ್ನೋದನ್ನ ನಿರ್ಧಾರ ಮಾಡೋದೇ ಕಷ್ಟ. ವಿಧಿ ಎಂತ ಕ್ರೂರ ಅಲ್ವಾ ಎಂದು ಬೇಸರದಿಂದ ಕೇಳಿದವನ ಕೈಗೆ ಊಟದ ತಟ್ಟೆ ಕೊಟ್ಟವನು ಅವನ ಪಕ್ಕ ಬಂದು ಕೂತು, ಎಲ್ರೂ ಒಂದಲ್ಲ ಒಂದಿನ ಸಾಯಲೇಬೇಕಲ್ವೇನು, ಇವತ್ತು ಅವಳು ನಾಳೆ ಇನ್ಯಾರೋ, ಇದಕ್ಕೆಲ್ಲ ಹೀಗೆ ಬೇಜಾರು ಮಾಡ್ಕೊಂಡು ಮಂಕಾಗಿ ಕೂತ್ರೆ ಆಗುತ್ತಾ? ಆ ವಿಷಯನ ಮನಸ್ಸಿನಿಂದ ತೆಗೆದು ಹಾಕಿ ಸುಮ್ಮನೆ ಊಟ ಮಾಡಿ ಹಾಯಾಗಿ ಮಲ್ಕೊ ಎಂದವನು ಊಟ ಮಾಡಲು ಶುರು ಮಾಡಿದನು ಮನೋಜ್. ಅಷ್ಟರಲ್ಲಿ ಧೀರಜ್ನ ಫೋನ್ ರಿಂಗಣಿಸಿತು. ತನ್ನ ಮನೆಯವರಿಂದ ಬಂದ ಕರೆ ಎಂದು ಗೊತ್ತಾದ ತಕ್ಷಣ ಅವನ ದುಃಖ ದುಮ್ಮಾನ ಎಲ್ಲವೂ ಮಾಯವಾಗಿತ್ತು. ಖುಷಿಯಿಂದ ಕರೆ ಸ್ವೀಕರಿಸಿದನು. ಹಲೋ ಅಣ್ಣ, ಹೆಂಗಿದ್ದೀಯಾ? ಕರೆ ಸ್ವೀಕರಿಸುತ್ತಲೇ ಅಣ್ಣನ ಕ್ಷೇಮ ಸಮಾಚಾರ ವಿಚಾರಿಸಿದನು. ನಾನು ಜಬರ್ದಸ್ತ್ ಆಗೇ ಅವ್ನಿ, ನೀ ಹೆಂಗ್ಲ ಇದೀಯಾ, ಹೆಂಗೈತೆ ಪಟ್ನ ಎಂದು ಕೇಳಿದವನಿಗೆ, ನಾನು ಚೆನ್ನಾಗಿದ್ದೀನಣ್ಣ, ಪಟ್ನಕ್ಕೆ ಏನಾಗೈತೆ, ಚೆನ್ನಾಗೇ ಅದೇ, ಆದ್ರೆ ನಮ್ಮೂರ್ನಷ್ಟಲ್ಲ ಬುಡು ಎಂದು ನಕ್ಕ ಧೀರಜ್. ಮನೇಲಿ ಎಲ್ರೂ ಚೆನ್ನಾಗವ್ರಾ, ಅವ್ವ ಹೆಂಗವಳೆ, ಅತ್ತೆಮ್ಮ ಗೌರಿ ಗಣಿ ಎಲ್ಲ ಹೆಂಗವ್ರೆ ಎಂದು ಮನೆಯವರ ಬಗ್ಗೆಯೂ ವಿಚಾರಿಸಿದನು. ಎಲ್ರೂ ಚೆನ್ನಾಗೇ ಅವ್ರೆ, ಆದ್ರೆ ಅವ್ವಾನೇ ಯಾಕೋ ನಿನ್ಮ್ಯಾಗೆ ಮುನಿಸ್ಕೊಂಡು ಕುಂತವಳೆ ಎಂದನು ಶ್ರೀನಿವಾಸ. ಹೌದಾ, ಯಾಕಂತೆ ಎಂದವನಿಗೆ. ಅದನ್ನ ಅವಳು ತಾವನೇ ಕೇಳು ಎಂದವನು ಫೋನ್ನ ತಾಯಿಯ ಕೈಗೆ ವರ್ಗಾಯಿಸಿದನು. ಹಲೋ ಅವ್ವ, ಹೆಂಗಿದೀಯವ್ವ ಎಂದ ಆಸ್ತೆಯಿಂದ ಕೇಳಿದವನಿಗೆ, ಇನ್ನೇನು, 1-2 ದಿನದಾಗೆ ನೆಗ್ದು ಬಿದ್ದು ನೆಲ್ಲಿಕಾಯಿ ಆಗೋಯ್ತೀನಿ ಎಂದು ಕಣ್ಣೀರು ಹಾಕಿದಳು ಕಾಳಮ್ಮ. ತಾಯಿಯ ಮಾತು ಕೇಳಿ ಅವನಿಗೆ ತುಸು ಬೇಸರವಾಯಿತು. ಯಾಕವ್ವ ಹಂಗೆ ಹೇಳ್ತೀಯ, ಬುಡ್ತು ಅನ್ನು ಎಂದನು. ಮತ್ತಿನ್ನೇಲ್ಲ, ಪಟ್ನಕ್ಕೋಗಿ ಅದೇಟು ದಿನ ಆತು, ಒಂದ್ಕಿತನಾದ್ರೂ ಈ ಅವ್ವನ ನೆನೆಸ್ಕೊಂಡು ಫೋನ್ ಮಾಡಿದ್ಯಾ? ಹಳ್ಳಿ ಬಿಟ್ಬಿಟ್ಟು ಪಟ್ನಕ್ಕೋದ ಎಲ್ಲ ಹೈಕ್ಳುಗಳ ಕತೆನೇ ಇಟೆಯ ಎಂದವರಿಗೆ. ಅಯ್ಯೋ ಕಾಳವ್ವ, ನನ್ನವ್ವ ಎಲ್ಲರ ಥರ ಅಲ್ಲ ನಿನ್ ಮಗ, ನಿನ್ ತಾವ ಮಾತಾಡದೆ ಹೋದ್ರು ಮಾತಾಡಿದ್ರು ನೀನ್ ಯಾವಾಗ್ಲೂ ನನ್ನ ಮನಸ್ನಾಗಿರ್ತೀಯ. ಇಲ್ಲಿ ಕೆಲ್ಸದ ಒತ್ತಡ ಕಣವ್ವ, ಹಂಗಾಗಿ ಫೋನ್ ಮಾಡಕ್ ಆಗ್ಲಿಲ್ಲ. ಈ ನಿನ್ ಮಗನ್ನ ಕ್ಷಮಿಸ್ಬಿಡವ್ವ ಎಂದು ನಸುನಕ್ಕರೆ ಕಾಳಮ್ಮನವರ ಕೋಪ ಜರ್ರನೆ ಇಳಿದು ಹೋಗಿತ್ತು. ಸರಿ ಸರಿ, ಮಕ್ಳು ತಾವ ಫೋನ್ ಕೊಡ್ತೀನಿ ಮಾತಾಡು, ಒತ್ತಾರೆಯಿಂದ ಹಠ ಇಟ್ಕೊಂಡು ಕುಂತ್ಬಿಟ್ಟವ್ರೆ ಇಬ್ರುವೆ ಎಂದವರು ಕಣ್ಣೀರನ್ನ ಸೆರೆಗಂಚಲ್ಲಿ ಒರೆಸಿಕೊಳ್ಳುತ್ತಾ ಮೊಮ್ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಟರು. ಚಿಕ್ಕಪ್ಪ, ಪಟ್ನದಿಂದ ಯಾವಾಗ ಊರ್ ಕಡೆ ಬತ್ತೀಯಾ ಎಂದು ಕೇಳಿದ ಗೌರಿಗೆ. ಬತ್ತೀನಿ ಕಣವ್ವ, ಆದಷ್ಟು ಬೇಗನೆ ಹೊಂಟ್ಬರ್ತೀನಿ, ಅಲ್ಲಿ ತನಕ ನೀನು ಚೆನ್ನಾಗಿ ಓದ್ಕೋಬೇಕು ಎಂದನು. ಚಿಕ್ಕಪ್ಪ, ಪಟ್ನದಿಂದ ನಂಗೇನ್ ತಗೊಂಡ್ ಬತ್ತೀಯಾ ಎಂದು ಮುದ್ದು ಮುದ್ದಾಗಿ ಕೇಳಿದನು ಗಣೇಶ. ನಿಂಗೋಸ್ಕರ ಅಂತ ಪಟ್ನದ ಚಿಕ್ಕಮ್ಮನ ಕರ್ಕೊಂಡು ಬರ್ತಾನಂತೆ ನಿನ್ ಚಿಕ್ಕಪ್ಪ ಎಂದು ಮುಸಿ ಮುಸಿ ನಕ್ಕಳು ಭಾಗ್ಯ. ಅವಳ ಮಾತು ಧೀರಜ್ನ ಕಿವಿಗೂ ಬಿದ್ದಿತ್ತು. ನಸುನಕ್ಕ ಹುಡುಗ, ನಿಂಗೇನ್ ಬೇಕೋ ಅದನ್ನೆಲ್ಲ ತತ್ತೀನಿ, ಅವ್ವಂಗೆ ಅಕ್ಕಂಗೆ ಏನು ಕಾಟ್ಲೆ ಕೊಡ್ಬಾರ್ದು, ಅರ್ಥ ಆಯ್ತಾ ಎಂದನು. ಅವನ ಮಾತಿಗೆ ಆಯ್ತು ಎಂದ ಗಣೇಶ ತಂದೆಯ ಕೈಗೆ ಫೋನ್ ಕಟ್ಟನು. ಸರಿ ಧೀರು, ಹೊಸ ಆದಷ್ಟು ಬೇಗ ಊರ್ ಕಡೆ ಬಾ, ಆರೋಗ್ಯ ಜೋಪಾನ, ನಾನು ಫೋನ್ ಮಾಡಕ್ತೀನಿ ಎಂದವನಿಗೆ. ಸರಿ ಅಣ್ಣ ಎಂದು ಸಿರಿ ಕರೆ ತುಂಡರಿಸಿದನು ಧೀರಜ್. ಈಗ ಮನಸ್ಸು ಸ್ವಲ್ಪ ಹಗುರ ಅಂತ ಅನ್ನಿಸ್ತಿದೆ ಮನೆಯವ್ರ ಜೊತೆ ಮಾತಾಡಿ.
ಎಂದು ಸುರಿದವನಿಗೆ ಅಂದ್ಹಾಗೆ ಯಾವಾಗಲೂ ಮಂಡ್ಯದ ಕಡೆ ಪಯಣ ಎಂದು ಕೇಳಿದನು ಮನೋಜ್. ಆದಷ್ಟು ಬೇಗ. ಇನ್ನೇನು ಈ ಸೆಮಿಸ್ಟರ್ ಎಕ್ಸಾಮ್ಸ್ ಹತ್ರ ಬಂತು. ಅದು ಮುಗಿತಾ ಇದ್ದ ಹಾಗೆ ಊರ್ ಕಡೆಗೆ ಹೋಗ್ಬೇಕು ಎಂದವನೇ ಕೋಣೆಯತ್ತ ಮುಖ ಮಾಡಿದನು. ಪವಿತ್ರಾಳ ಸಾವು ನಡೆದು 10 ದಿನಗಳೇ ಕಳೆದಿದ್ದವು. ಇದರ ನಡುವೆ ಧೀರಜ್ನ ಮನದಲ್ಲಿ ಅವಳ ಸಾವಿನ ಬಗ್ಗೆ ಮೂಡಿದ್ದ ಬೇಸರದ ಛಾಯೆ ತುಸು ಮಾಯವಾಗಿತ್ತು. ಎಲ್ಲರ ಜೊತೆ ಮತ್ತೆ ಮುಂಚಿನಂತೆ ಬೆರೆಯುತ್ತಾ ಮಾತನಾಡುತ್ತಿದ್ದನು. ದೀಪಾಳ ಓದು ಕೂಡ ಇದರ ನಡುವೆ ಯಾವುದೇ ಅಡೆತಡೆ ಇಲ್ಲದೆ ಸಾಗುತ್ತಿತ್ತು. ಅವಳು ಅಂತಿಮ ಪದವಿಯಲ್ಲಿ ಓದುತ್ತಿದ್ದ ಕಾರಣ ಅಂತಿಮ ಪದವಿಯ ಎಲ್ಲ ವಿದ್ಯಾರ್ಥಿಗಳು ಸೇರಿ ಚಿಕ್ಕಮಗಳೂರಿಗೆ ಟ್ರಕ್ಕಿಂಗ್ ಹೋಗುವುದೆಂದು ತೀರ್ಮಾನಿಸಿದ್ದರು. ಜೊತೆಗೆ ತಮ್ಮ ಆತ್ಮೀಯ ಅಧ್ಯಾಪಕರನ್ನ ಕೂಡ ಟ್ರಕ್ಕಿಂಗ್ಗೆ ತಮ್ಮ ಜೊತೆ ಬರುವಂತೆ ವಿನಂತಿಸಿಕೊಂಡಿದ್ದರು. ಇನ್ನೇನು ಕೆಲವೇ ದಿನಗಳಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಬಿಟ್ಟು ತಮ್ಮ ತಮ್ಮ ಹಾದಿ ಹಿಡಿದು ಹೋಗುತ್ತಾರೆ. ಅವರ ಮನಸ್ಸಿಗೆ ನೋವು ಮಾಡುವುದು ಬೇಡ ಎಂದುಕೊಂಡು ಕೆಲವು ಅಧ್ಯಾಪಕರು ಅವರ ಜೊತೆ ಬರಲು ಒಪ್ಪಿಗೆ ಸೂಚಿಸಿದ್ದರು. ಆದರೆ ಧೀರಜ್ ಮಾತ್ರ ಬರಲು ಹಿಂದೇಟು ಹಾಕಿದ್ದನು. ಆ ವಿಷಯ ವಿದ್ಯಾರ್ಥಿಗಳೆಲ್ಲರಿಗೂ ಬಹಳ ಬೇಸರವನ್ನು ತಂದಿತ್ತು. ಯಾಕೆಂದರೆ ಅವನೆಂದರೆ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಬಹಳ ಅಚ್ಚುಮೆಚ್ಚು. ಕೊನೆಗೂ ಅವನ ಮನವನ್ನು ಒಲಿಸಿ ತಮ್ಮ ಜೊತೆ ಕರೆದುಕೊಂಡು ಬರುವಂತೆ ಮಾಡಲು ಎಲ್ಲ ವಿದ್ಯಾರ್ಥಿಗಳು ಸೇರಿ ದೀಪಳ ಬಳಿ ಬೇಡಿಕೆ ಇಟ್ಟಿದ್ದರು. ಎಲ್ಲ ವಿದ್ಯಾರ್ಥಿಗಳಿಗಿಂತ ಅವನು ಅವಳ ಜೊತೆಯೇ ಹೆಚ್ಚು ಕಾಲ ಕಳೆಯುವುದಲ್ಲವೇ? ಕೊನೆಗೂ ಗೆಳೆಯರ ಒತ್ತಾಯಕ್ಕೆ ಮಣಿದ ಹುಡುಗಿ ಅವನನ್ನು ಒಪ್ಪಿಸುವ ಜವಾಬ್ದಾರಿಯನ್ನು ಹೊತ್ತು ಅವನಿದ್ದ ಸ್ಟಾಫ್ ರೂಮಿನ ಬಳಿ ಬಂದಳು. ಅವನು ಅದಾವುದೋ ಪುಸ್ತಕವನ್ನು ಹಿಡಿದು ಕೂತಿದ್ದನು. ಅವಳನ್ನು ಕಂಡೊಡನೆ ಪುಸ್ತಕವನ್ನು ಬದಿಗಿಟ್ಟು ಮುಗುಳು ನಗೆಯ ಜೊತೆ ಒಳಬರ ಮಾಡಿಕೊಂಡನು ಧೀರಜ್. ಸರ್, ಇದು ನಮ್ಮ ಫೈನಲ್ ಇಯರ್, ಸೊ ಎಲ್ಲ ಸೇರ್ಕೊಂಡು ಚಿಕ್ಕಮಗಳೂರಿಗೆ ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಎಲ್ಲ ಲೆಕ್ಚರರ್ಸ್ ಕೂಡ ಬರ್ತಾ ಇದ್ದಾರೆ. ಆದರೆ ಫ್ರೆಂಡ್ಸ್ ಎಲ್ಲ ನೀವು ಬರದಿದ್ರೆ ನಾವು ಬರಲ್ಲ, ಈ ಟ್ರಿಪ್ನೇ ಕ್ಯಾನ್ಸಲ್ ಮಾಡೋಣ ಅಂತಿದ್ದಾರೆ ಸರ್. ಸೊ ಪ್ಲೀಸ್ ನಿಮ್ಮ ಡಿಸಿಷನ್ನ ಚೇಂಜ್ ಮಾಡಿ ನಮ್ಮ ಜೊತೆ ಬನ್ನಿ. ಇದು ಲಾಸ್ಟ್ ಸರ್. ಆಮೇಲೆ ನಿಮ್ಮ ಭೇಟಿ ಯಾವಾಗಲೂ ಏನೋ. ಪ್ಲೀಸ್ ಸರ್, ಬರಲ್ಲ ಅಂತ ಮಾತ್ರ ಹೇಳಬೇಡಿ. ನಿಮಗೂ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆದ ಹಾಗಾಗುತ್ತೆ, ಬನ್ನಿ ಎಂದು ಕೇಳಿಕೊಂಡಳು. ಹಾಗಲ್ಲ ದೀಪ, ಲಿಸನ್ ಎಂದವನ ಮಾತನ್ನ ಅರ್ಧಕ್ಕೆ ತಡೆದು ನಿಲ್ಲಿಸಿದವಳು. ಸರ್ ಪ್ಲೀಸ್ ಪ್ಲೀಸ್, ಇಲ್ಲ ಬರಲ್ಲ ಆಗಲ್ಲ ಅಂತೆಲ್ಲ ಹೇಳಬೇಡಿ. ನಿಮ್ಮನ್ನು ಒಪ್ಪಿಸಿ ಬರ್ತೀನಿ ಅಂತ ಫ್ರೆಂಡ್ಸ್ ಮುಂದೆ ಚಾಲೆಂಜ್ ಹಾಕಿದ್ದೀನಿ. ಈಗ ಏನಾದರೂ ನಾನು ಈ ಫೇಸ್ನ ಇಟ್ಕೊಂಡು ಹೋದರೆ ಖಂಡಿತ ಅವರೆಲ್ಲ ನನ್ನನ್ನು ನೋಡಿ ನಗ್ತಾರೆ. ನನ್ನ ಮರ್ಯಾದೆ ಪ್ರಶ್ನೆ, ಪ್ಲೀಸ್ ಒಪ್ಪಿಕೊಳ್ಳಿ ಎಂದು 2 ಕೈ ಜೋಡಿಸಿ ಕಣ್ಣು ಸಂಕುಚಿಸಿ ಕೇಳಿಕೊಂಡರೆ ಅವನಿಗೆ ನಗು ಬಂದು ಬಿಟ್ಟಿತ್ತು. ಸೊ ನೀವೀಗ ನಿಮ್ಮ ಮರ್ಯಾದೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ನನ್ನನ್ನು ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅನ್ನಿ. ನಾನು ಬಂದರೆ ನಿಮಗೆ ಖುಷಿ ಆಗುತ್ತೆ ಅನ್ನೋ ರೀಸನ್ಗೆ ಅಲ್ಲ ಅಲ್ವಾ? ಅವಳನ್ನು ಕಾಡಿಸುವ ಸಲುವಾಗಿ ಕೇಳಿದನು. ಅವನ ಮಾತಿಗೆ ಕಣ್ಣುಗಳನ್ನು ದೊಡ್ಡದು ಮಾಡಿದವಳು, ಹಾಗಲ್ಲ ಸರ್ ನನ್ನ ಮಾತಿನ ಅರ್ಥ ಎಂದು ಏನನ್ನು ಹೇಳ ಹೊರಟವಳಿಗೆ, ಐ ಗಾಟ್ ಇಟ್ ದೀಪ, ಟ್ರಕ್ಕಿಂಗ್ಗೆ ಬರ್ತೀನಿ, ನಾನು ಓಕೆ ಅಂದೆ ಅಂತ ನಿಮ್ಮ ಫ್ರೆಂಡ್ಸ್ಗೆ ಹೇಳಿಬಿಡಿ ಎಂದನು ನಸುನಕ್ಕು. ಅವನು ಒಪ್ಪಿಗೆ ಕೊಟ್ಟಿದ್ದನ್ನು ಕಂಡು ಅವಳಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಎಂದವಳು ಅಲ್ಲಿಂದ ನೇರವಾಗಿ ತರಗತಿ ಕೊಠಡಿಯೊಳಗೆ ಬಂದು ಅವನು ಒಪ್ಪಿಕೊಂಡ ವಿಷಯ ಹೇಳಿದಳು. ಅವರೆಲ್ಲರೂ ಖುಷಿಯಿಂದ ಕುಣಿದಾಡಿದರು. ಮುಂದುವರಿಯುವುದು. ಯಾವುದೋ ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗೋ ರೀತಿ ಕಾಣಿಸ್ತಾ ಇದೆ ಅಲ್ವಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.